ನಮಸ್ಕಾರ ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವೈಶಾಖ ಪೂರ್ಣಮಿ ಅಥವಾ ಬುದ್ಧ ಪೂರ್ಣಮಿ ಹಾಗೂ ಕೂರ್ಮ ಜಯಂತಿ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳೇ ಸ್ವಾಗತ. ನಮಸ್ಕಾರಮ್ಮ. ಆತ್ಮೀಯ ವೀಕ್ಷಕರೇ, ಇವತ್ತು ಬಹು ಪ್ರಶಸ್ತವಾದಂತಹ ಒಂದು ದಿನ. ಈ ಒಂದು ದಿನ ಏನು ವೈಶಾಖ ಮಾಸದ ಶುದ್ಧ ಪೌರ್ಣಮಿ. ಈ ಒಂದು ಪೌರ್ಣಮಿಯ ದಿನ ಬಹು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸುಜ್ಞಾನ ಭರಿತವಾದಂತಹ ಒಂದು ದಿನ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಕಾರಣ ಬುದ್ಧ ಅಂತಕ್ಕಂಥವನು ಜಗತ್ತು ಕಂಡಂತಹ ಒಬ್ಬ ಸುಜ್ಞಾನಿ. ಇಂಥ ಒಬ್ಬ ಸುಜ್ಞಾನಿ ಈ ಬುದ್ಧ ಪೌರ್ಣಮಿಯ ಈ ಶುಭ ಸಂದರ್ಭ ಅಂತ ಏನು ಹೇಳ್ತೀವಿ, ಅಥವಾ ವೈಶಾಖ ಪೌರ್ಣಮಿಯ ಈ ಶುಭ ಸಂದರ್ಭ ಅಂತ ಏನು ಹೇಳ್ತೀವಿ, ಅಂಥ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ವೈಶಾಖ ಪೌರ್ಣಮಿಯಂದು ಆತನ ಜನನ ಆಗಿದ್ದಕ್ಕೆ ಸಾಂಕೇತಿಕವಾಗಿ ಬುದ್ಧ ಪೌರ್ಣಮಿಯನ್ನು ಆಚರಿಸ್ತಕ್ಕಂಥದ್ದು. ಬುದ್ಧ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬರ್ತಕ್ಕಂತಹ ಒಂದು ವಿಷಯ ಒಂದು ಸುಜ್ಞಾನ ಮತ್ತು ಜ್ಞಾನದ ಉದಯ, ಅಂದರೆ ಜ್ಞಾನೋದಯ, ದಿ ಎನ್ಲೈಟನ್ಮೆಂಟ್ ಫ್ಯಾಕ್ಟರ್. ಯಾವುದ್ರ ವಿಚಾರವಾಗಿ? ಬದುಕಿನ ಈ ಸೂಕ್ಷ್ಮ ಭರಿತವಾದಂತಹ ವಿಚಾರದಲ್ಲಿ. ಜೀವನ ಅನ್ನುವಂಥದ್ದು ಅತಿ ವಿಸ್ತಾರವಾದಂತಹ ವಿಷಯ. ಭಗವಂತ ಕೊಟ್ಟ ಈ ಜೀವ, ಪ್ರಾಣ ಮತ್ತು ಆತ್ಮದ ಅಸ್ತಿತ್ವಗಳಿಂದ ನಾವು ಏನು ಈ ಜೀವನವನ್ನು ಆರಂಭಿಸ್ತೀವಿ, ಜೀವನದಲ್ಲಿ ನಮ್ಮದೇ ಆದಂತಹ ಸ್ವಂತಿಕೆಗಳು, ನಮ್ಮದೇ ಆದಂತಹ ಒಂದು ಇರಾದೆಗಳು, ನಮ್ಮದೇ ಆದಂತಹ ಒಂದು ಹಿಂಗಿತಗಳು ಹಲವಾರು ಇರುತ್ತೆ. ಏನೇ ಇದ್ರೂ ಈ ಎಲ್ಲ ವಿಚಾರಗಳನ್ನ ಒಳಗೊಂಡು ನಾವು ಜೀವನ ಮಾಡಬೇಕು. ಅದರಲ್ಲಿ ಸುಖ ದುಃಖ ಅನ್ನುವಂಥದ್ದು ಎರಡು ವಿಧವಾದಂತಹ ಪ್ರಾಕಾರಗಳು. ಆ ಪ್ರಾಕಾರಗಳನ್ನು ಒಗ್ಗೂಡಿಸ್ಕೊಂಡೇ ಹೋಗಬೇಕು. ಹಾಗಾಗಿ ಈ ಪ್ರಾಕಾರಗಳಲ್ಲಿ ಮನುಷ್ಯ ಇಂಥದ್ದು ಬೇಕು, ಇಂಥದ್ದು ನನಗೆ ಬೇಡಪ್ಪ ಅಂತ ಹೇಳಂಗಿಲ್ಲ. ಯಾವುದು ಬಂದರೂ ಅದಕ್ಕನುಗುಣವಾಗಿ ಆ ಸಮಯಕ್ಕೆ ಅವನು ಒಗ್ಗೂಡಿಸ್ಕೊಂಡು ಹೋಗಲೇಬೇಕು. ಒಂದೇ ತರಹದಂತಹ ಒಂದು ಈ ಭೇದ ಪ್ರಭೇದಗಳು ಇರಬೇಕು ಅಂತ ಹೇಳಿ ಆತ ಏನಾದರೂ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಒಂದೇ ಥರ ಇರೋದಿಲ್ಲ ಯಾವುದೇ ಮನುಷ್ಯನ ಜೀವನದಲ್ಲಿ. ಹೇಗೆ ಪ್ರಕೃತಿಗೂ ಸಹ ಹಲವಾರು ವಿಧವಾದಂತಹ ವೇರಿಯೇಷನ್ಸ್ ಇರುತ್ತೆ, ಹಾಗೆ ಮನುಷ್ಯನಿಗೂ ಸಹ ಜೀವನದಲ್ಲಿ ಆ ವಿವಿಧ ಘಟ್ಟಗಳು, ಆ ವೇರಿಯೇಷನ್ಸ್ಗಳು ಇದ್ದಿದ್ದೇನೆ. ಇದ್ರ ಬಗ್ಗೆ ಅತಿ ಸೂಕ್ಷ್ಮವಾಗಿ ಒಂದು ಮಾನಸಿಕವಾದ ಅಧ್ಯಯನವನ್ನು ಮಾಡಿದಂಥವನು ಗೌತಮ ಬುದ್ಧ. ಮೂಲತಃ ಸಿದ್ಧಾರ್ಥ. ಅವನ ಜನ್ಮತ ಹೆಸರೇನು? ಸಿದ್ಧಾರ್ಥ. ಸಿದ್ಧಾರ್ಥನಾಗಿ ಹುಟ್ಟಿ ರಾಜರ ಮನೆತನದಲ್ಲೇ ಹುಟ್ಟಿದಂತಹ ವ್ಯಕ್ತಿ ಆಸ್ತಿಕತೆಯ ಭದ್ರ ಬುನಾದಿಯೊಂದಿಗೆ ಆಧ್ಯಾತ್ಮದ ಹಲವು ಆಯಾಮಗಳ ಬಗ್ಗೆ ಆತ ಒಂದು ಅನಲೈಸೇಷನ್ ಅನ್ನು ಮಾಡ್ತಾನೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಕ್ಕಂತಹ ಒಂದು ಅನಲೈಸೇಷನ್ಸ್ ಇವೆಲ್ಲ. ಇದು ಎಲ್ರಿಗೂ ಬರೋದಿಲ್ಲ. ಇಂಥ ಒಂದು ವಿವೇಚನಾತ್ಮಕವಾದಂತಹ ದೃಷ್ಟಿಕೋನದಲ್ಲಿ ಆತ ಮಾಡಿದಂತಹ ಒಂದು ಏನು ಆ ಅನಲೈಸೇಷನ್ ಅಂತ ಹೇಳ್ತೀವಿ, ಆ ಅನಲೈಸೇಷನ್ ಮಾಡ್ತಾ ಮಾಡ್ತಾ ಮಾಡ್ತಾ
ಯಾಕೆ ಮನುಷ್ಯನಿಗೆ ಇಷ್ಟು ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು? ಒಬ್ಬ ಸುಖದ ಸುಪ್ಪತ್ತಿದ್ದಾನೆ, ಇನ್ನೊಬ್ಬ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ದಾನೆ. ಹೇಗಪ್ಪ ಇದೆಲ್ಲ? ಇಷ್ಟೆಲ್ಲ ವೈಪರೀತ್ಯಗಳನ್ನ ಭಗವಂತ ಕೊಟ್ಟಿದ್ದಾನಲ್ಲ. ಇದೇ ಒಂದು ತರ್ಕಯುಕ್ತವಾದ ಒಂದು ಪ್ರಶ್ನೆ ಆಗ್ಬಿಟ್ಟಿತ್ತು ಅವನಿಗೆ. ನೋಡಿ, ತತ್ವಗಳು ಯಾವತ್ತೂ ತರ್ಕಬದ್ಧವಾಗಿಯೇ ಅವು ಪ್ರಶ್ನೆಗಳನ್ನ ಕೊಡ್ತವೆ. ಹಾಗಾಗಿ ತತ್ವಜ್ಞಾನ ಅನ್ನುವಂಥದ್ದೇ ಮೂಲಭೂತವಾದಂತಹ ಜ್ಞಾನ ಅಂತ ನಮ್ಮ ವಿಶಿಷ್ಟಾದ್ವೈತದಲ್ಲಿ ರಾಮಾನುಜಾಚಾರ್ಯರು ಹೇಳಿರ್ತಕ್ಕಂಥದ್ದು. ಹಲವು ಆಚಾರ್ಯರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಜ್ಞಾನದ ತಾಯಿ ತತ್ವಜ್ಞಾನ. ತಾತ್ವಿಕತೆಯ ಹಿನ್ನೆಲೆಯಲ್ಲಿ ಸಾತ್ವಿಕತೆಯ ಒಂದು ಲೇಪನದೊಂದಿಗೆ ಒಬ್ಬ ಮನುಷ್ಯ ತಾನು ಏನು ಜೀವನವನ್ನು ಅವನು ಅನಲೈಸೇಷನ್ ಮಾಡ್ಕೊತಾನೆ, ಜೀವನದ ಸಾರದ ಬಗ್ಗೆ ಅವನು ಆ ಸೂಕ್ಷ್ಮ ವಿವೇಚನೆಯೊಂದಿಗೆ ಒಂದು ಅರ್ಥಗಳನ್ನ ತಿಳ್ಕೊತಾನೆ. ಅದು ಈ ಪರಮ ಪದಕ್ಕನುಗುಣವಾದಂತಹ ಪುರುಷಾರ್ಥಗಳ ಮೂಲಕ ಅವನೇನು ತಿಳ್ಕೊತಾನೆ. ಇದರಿಂದ ಗೊತ್ತಾಗ್ತದೆ ಮನುಷ್ಯನಲ್ಲಿ ಈ ತ್ರಿಗುಣಗಳ ಆಟ ಹೇಗೆ. ಹಾಗೆ ಪುರುಷಾರ್ಥಗಳ ಒಂದು ಲೆಕ್ಕಾಚಾರಗಳು ಎಷ್ಟರ ಮಟ್ಟಿಗೆ ಆ ಮನುಷ್ಯನ ಜೀವನವನ್ನು ಅದು ನಿರೂಪಣೆ ಮಾಡುತ್ತೆ ಅನ್ನುವಂಥದ್ದನ್ನು ಆ ಒಬ್ಬ ತತ್ವಜ್ಞಾನಿ ಅರ್ಥ ಮಾಡ್ಕೋತಾನೆ. ಇಂಥ ಬಹು ವಿಶೇಷವಾದಂತಹ ತತ್ವಜ್ಞಾನವನ್ನು ಕೊಟ್ಟವನು ಬೇರಾರೂ ಅಲ್ಲ, ಈ ಪುಣ್ಯಾತ್ಮ ಬುದ್ಧ. ಬೋಧಿ ವೃಕ್ಷದ ಕೆಳಗೆ ಆತನಿಗೆ ಜ್ಞಾನೋದಯವಾದಂತಹ ಒಂದು ಸುದಿನ. ನೋಡಿ, ಬುದ್ಧ ಹುಟ್ಟಿರ್ತಕ್ಕಂಥದ್ದು ಬುದ್ಧ ಪೌರ್ಣಮಿನೇ, ಅವನು ಜ್ಞಾನೋದಯ ಆದಂತಹದ್ದು ಇದೇ ಬುದ್ಧ ಪೌರ್ಣಮಿನೇ, ಅಂದರೆ ವೈಶಾಖ ಪೌರ್ಣಮಿನೇ. ವೈಶಾಖ ಪೌರ್ಣಮಿಯಲ್ಲಿ ಜನನ, ವೈಶಾಖ ಪೌರ್ಣಮಿಯಲ್ಲಿ ಜ್ಞಾನೋದಯ. ಹಾಗೆ ವೈಶಾಖ ಪೌರ್ಣಮಿಯೆಂದೇ ಆತ ಇಹಲೋಕವನ್ನೇ ತ್ಯಜಿಸ್ತಕ್ಕಂತಹ ಒಂದು ವಿಷಯವೂ ಆಗಿದ್ದು ಈ ವೈಶಾಖ ಪೌರ್ಣಮಿಯೆಂದೇ. ಅದಕ್ಕೆ ಈ 3 ವಿಧವಾದಂತಹ ಒಂದು ವಿಶೇಷತೆಗಳು, ತಾನು ತಾನು ಜೀವನವನ್ನು ಯಾವ ರೀತಿ ಕಂಡ್ಕೋಬೇಕು ಆ ರೀತಿ ಕಂಡ್ಕೊಂಡ ಆ ಸತ್ಯಾನ್ವೇಷಣೆಯನ್ನು ತನ್ನ ತತ್ವಜ್ಞಾನದ ಮೂಲಕ ಹಾಗೂ ಸಾತ್ವಿಕತೆಯ ಒಂದು ವಿಚಾರದಲ್ಲಿ ಅವನು ಅನಲೈಸ್ ಮಾಡಿಕೊಂಡ. ಇಷ್ಟೆಲ್ಲ ಮಾಡಿ ಈ ಜಗತ್ತನ್ನ ಬಿಟ್ಟು ಹೋಗಬೇಕಾದ್ರೆ ಆದರ್ಶಪ್ರಾಯವಾದ ವಿಚಾರಗಳನ್ನ ಏನು ಕೊಟ್ಟು ಹೋದ ಆ ಮಹಾನ್ ಭಾವ, ಇವತ್ತಿನ ದಿವಸದಲ್ಲೇ ಆತ ಮುಕ್ತಿಯನ್ನು ಪಡೆಯೋದಕ್ಕೆ ಅದು ಸಾಧ್ಯವಾಗುತ್ತೆ. ನೋಡಿ, ಯಾವೊಬ್ಬ ಮನುಷ್ಯ ತನ್ನ ಒಂದು ಈ ಜನ್ಮದಿನದಂದು ಅವನು ಇಹಲೋಕ ತ್ಯಜಿಸ್ತಾನೆ, ಅವನಿಗೆ ಮುಕ್ತಿ ಪಥವೇ ಶತಸಿದ್ಧ ಅಂಥೇಳಿ ಹಲವು ಸಿದ್ಧಾಂತಗಳು ಹೇಳ್ತಕ್ಕಂಥದ್ದು. ಹಾಗಾಗಿ ಅವರೆಲ್ಲ ಪುಣ್ಯಾತ್ಮರು, ಮಹಾನುಭಾವರು. ಅವರ ಒಂದು ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಜನಗಳು. ಅರ್ಥ ಮಾಡ್ಕೊಳ್ಳದೆ ಅದನ್ನು ಧಾರ್ಮಿಕತೆಯ ಲೆಕ್ಕಾಚಾರದಲ್ಲಿ ಮಾತ್ರ ತಗೊಂಡೋಗ್ಬಿಟ್ಟು ಅದು ಒಂದು ಧರ್ಮ, ಬೌದ್ಧ ಧರ್ಮ ಅಂಥೇಳಿ ಅದನ್ನು ವಿಂಗಡಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ನೋಡಿ, ಯಾವುದೇ ಧರ್ಮ ಈ ಸೆಗ್ರಿಗೇಟ್ ಮಾಡ್ಕೊಂಡು ಹೋಗುವಂಥ ವಿಚಾರಗಳಲ್ಲ. ಎಲ್ಲ ಧರ್ಮದ ಮೂಲ ಏನು? ಈ ಚತುರ್ವಿಧ ಫಲಪುರುಷಾರ್ಥಗಳೇ. ಹುಟ್ಟಿದ ಮನುಷ್ಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಧವಾದಂತಹ ಚತುರ್ವಿಧ ಫಲಪುರುಷಾರ್ಥಗಳಲ್ಲೇ ಬದುಕಬೇಕು. ಅವನು ಹಿಂದೂ ಆಗಿರಲಿ, ಕ್ರೈಸ್ತ ಆಗಿರಲಿ, ಮುಸಲ್ಮಾನ್ನೇ ಆಗಿರಲಿ, ಅಥವಾ ಸಿಖ್ನೇ ಆಗಿರಲಿ, ಅಥವಾ ಜೈನ ಆಗಿರಲಿ, ಅಥವಾ ಇನ್ಯಾವುದೇ ವಿಧವಾದಂತಹ ಏನು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈವನ್ ಬೌದ್ಧ ಧರ್ಮ ಅಂತಲೂ ಹೇಳ್ತಾರೆ, ಆ ಧರ್ಮದವರಾದರೂ ಆಗಲಿ, ಯಾವುದೇ ಧರ್ಮದವರಾದರೂ ಆಗಲಿ, ಈ 4 ವಿಧವಾದ ಪುರುಷಾರ್ಥಗಳಲ್ಲೇ ಅವನು ಒದ್ದಾಡಬೇಕು, ಅದರಲ್ಲೇ ತೊಳೆದಾಡಬೇಕು, ಅದರಲ್ಲೇ ತನ್ನ ಜೀವನವನ್ನು ಕಂಡುಕೊಂಡು ಮುಕ್ತಿಯ ದಾರಿಯನ್ನು ಹಿಡಿಬೇಕು. ಹಾಗಾಗಿ ಇದು ಯಾರಿಗೂ ಅಲ್ಲ. ಹಾಗಾಗಿ ಧರ್ಮ ಅನ್ನುವಂಥದ್ದು ಅದು ಸೂಕ್ಷ್ಮ ವಿಚಾರ. ಅದಕ್ಕೆ ಮಾನವತಾ ಧರ್ಮ ಅನ್ನುವಂಥದ್ದಕ್ಕೆ ನಾವು ಇಲ್ಲಿ ನಾಂದಿ ಆಡಬೇಕಾಗ್ತದೆ. ಸೊ ಮಾನವತಾ ಧರ್ಮ ಅಂತ ಬಂದಾಗ ಎಲ್ಲ ಧರ್ಮಗಳ ಒಂದು
ಆ ಪ್ರತೀಕವೇ ಆಗುತ್ತೆ. ಹಾಗಾಗಿ ಮನುಷ್ಯ ಧರ್ಮ, ಮನುಷ್ಯ ಕುಲ ಅನ್ನುವಂಥದ್ದು ಒಂದೇ ಸತ್ಯ. ಅದನ್ನು ಪಾಪ ಬುದ್ಧ ತೋರಿಸ್ದ. ಅದನ್ನೇ ಸಪ್ರೇಟಾಗಿ ನಂದೇ ಒಂದು ತತ್ವವನ್ನು ಇಟ್ಕೊಂಡು ಧರ್ಮ ಮಾಡ್ಕೊಳ್ಳಿ ಅಂತ ಅವನು ಯಾವತ್ತೂ ಹೇಳಲಿಲ್ಲ. ಕ್ರೈಸ್ತ ಪಾಪ ಜೀಸಸ್ ಕ್ರೈಸ್ಟ್ ಏನಂತ ಮಾಡ್ದ, ಅವನು ಅದೇ ಹೇಳಿದ್ದು, ನಂದೇ ಒಂದು ಸಪ್ರೇಟ್ ಮಾಡ್ಕೊಂಬಿಡಿ, ಕ್ರೈಸ್ತ ರಿಲಿಜಿಯನ್ ಅಂತಲೇ ಮಾಡ್ಕೊಂಬಿಡಿ ಅಂತ ಹೇಳಿದ್ನ. ಕ್ರಿಶ್ಚಿಯನ್ ಕಮ್ಯುನಿಟಿ ಮಾಡ್ಕೊಳ್ಳಿ ಅಂತ ಅವನೇನು ಹೇಳಲಿಲ್ಲ. ಅವನು ಎಲ್ಲ ಧರ್ಮಗಳ ವಿಚಾರವನ್ನು ನೋಡ್ರಪ್ಪ, ಸತ್ಯಸಂಧತೆ ಅದರಿಂದಲೇ ಹೋಗ್ಬೇಕಪ್ಪ, ಅದೇ ಆದಿಮೂಲ ಅಂತ ಹೇಳ್ದ ಪಾಪ. ಯಾವುದೇ ಈಗ ಹಿಂದೂ ಧರ್ಮ ಆಗಲಿ ಅಥವಾ ಇನ್ಯಾವ ಇದು ಮುಸಲ್ಮಾನ್ ಧರ್ಮ ಆಗಲಿ ಅಥವಾ ಈ ಸಿಖ್ಖರ ಒಂದು ಧರ್ಮ ಆಗಲಿ, ಎಲ್ಲ ಹೇಳೋದು ಅದೇ ತಾನೇ, ಸತ್ಯವಾಗಿ ನಡ್ಕೊಳ್ಳಿ, ನ್ಯಾಯವಾಗಿ ಬಾಳಿ, ಉತ್ತಮವಾದಂತಹ ಒಂದು ಧ್ಯೇಯಗಳನ್ನ ಇಟ್ಕೊಂಡು ಬದುಕಿ ಅಂತಲೇ ಹೇಳ್ತಕ್ಕಂಥದ್ದು. ಯಾವ ಧರ್ಮನೂ ನೀವು ಕೆಟ್ಟದ್ದು ಮಾಡಿ ಅಂತ ಹೇಳೋದಿಲ್ಲ. ಹಾಗಾಗಿ ಎಲ್ಲ ಧರ್ಮಗಳ ಒಂದು ಸಿದ್ಧ ಸೂತ್ರಗಳು ಒಂದೇ, ಒಂದು ಸತ್ಯ, ಧರ್ಮ, ನ್ಯಾಯ, ನೀತಿ, ಆ ಲೆಕ್ಕಾಚಾರ. ಇಂಥ ಒಂದು ಪ್ರಮುಖವಾದಂತಹ ಈ ಲೆಕ್ಕಾಚಾರಗಳಲ್ಲೇ ನೀವು ಜೀವನವನ್ನು ನೀವು ಬೇಸ್ ಮಾಡ್ಕೊಂಡು ಬದುಕಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾವು ಕಿತ್ತಾಡ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ ಈ ರಾಜಕೀಯದವ್ರದ್ದು ಸ್ವಲ್ಪ ಲೇಪನಗಳಾಗ್ತಾ ಇದೆ. ಅದು ನಾವು ಇಂಥವ್ರು ಅಂಥವ್ರನ್ನ ಅಂತ ನಾವು ಹೇಳೋದಿಲ್ಲ, ಜನಗಳಿಗೆ ಗೊತ್ತಿರುತ್ತೆ, ಇರಲಿ ಸಂತೋಷ. ಆದರೆ ಒಂದೇನಪ್ಪ ಅಂತಂದರೆ, ಸೂಕ್ಷ್ಮವಾಗಿ ಮನುಷ್ಯ ತಾನು ಅರ್ಥ ಮಾಡ್ಕೋಬೇಕು. ಪಾಪ ಬುದ್ಧ ಅದನ್ನೇ ಹೇಳ್ದ. ಬುದ್ಧ ಹೇಳಿದ್ದಿಷ್ಟೇ, ಸಾತ್ವಿಕತೆ, ತಾತ್ವಿಕತೆ ಮತ್ತು ಈ ರಾಜಸಿಕತೆ, ಈ ಮೂರರಲ್ಲೂ ಸಹ ಒದ್ದಾಡ್ತಾ ಇರ್ತೀರಿ. ಜೊತೆಗೆ ತಮೋಗುಣವನ್ನು ಸಹ ಮೈಗೂಡಿಸ್ಕೊಂಡು ಒದ್ದಾಡ್ತಾ ಇರ್ತೀರಿ. ತ್ರಿಗುಣಗಳನ್ನು ಸಮತೋಲನವಾಗಿ ತಗೊಳ್ಳಿ. ಚತುರ್ವಿಧ ಫಲಪುರುಷಾರ್ಥಗಳನ್ನ ನೀವು ಎಲ್ಲವನ್ನೂ ಆಸ್ವಾದಿಸಿ ಅಂತ ಹೇಳಿದ್ದಾನೆ. ಹಾಗಾಗಿ ಯಾವುದನ್ನು ಆಸ್ವಾದನೆ ಮಾಡದೆ ಇರಲಿಕ್ಕಾಗಲ್ಲ, ಎಲ್ಲವನ್ನೂ ಆಸ್ವಾದಿಸಬೇಕು. ಆದರೆ ಅಟ್ ಲಾಸ್ಟ್ ನಾನು ಹೇಗೆ ಒಂದು ವಿಧವಾಗಿ ನಾನು ಹೇಗೆ ಬಾಳಿ ಬದುಕಬೇಕು, ನನ್ನ ಜೀವನವನ್ನು ಹೇಗೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಏನು ಭಗವಾನ್ ಬುದ್ಧ ಅವನ ಒಂದು ಈ ಜ್ಞಾನೋದಯದ ವಿಚಾರಗಳಲ್ಲಿ ಅವನು ಹೇಳ್ಕೊಟ್ಟಿದ್ದಾನೆ, ಅದನ್ನು ಅನುಸರಿಸಬೇಕು. ಎಷ್ಟೋ ಜನ ಹೇಳ್ತಾರೆ ಬುದ್ಧ ತಾನು ಜ್ಞಾನೋದಯ ಪಡ್ಕೊಂಡ, ಒಂದಷ್ಟು ಕೆಲವೊಬ್ರಿಗೆ ಹೇಳ್ಕೊಟ್ಟ ಅಂತ. ಪುಣ್ಯಾತ್ಮ ಎಲ್ರಿಗೂ ಹೇಳಿದ್ದಾನೆ, ಕೆಲವೊಬ್ರಿಗೆ ಮಾತ್ರ ಏನು ಹೇಳಿಲ್ಲ. ಅಂಗುಲಿ ಮಾಲಿಗೆ ಮಾತ್ರ ಹೇಳ್ದ ಅಥವಾ ಇನ್ನೊಬ್ರಿಗೆ ಹೇಳ್ದ, ಇನ್ನು ಬೇರೆಯವ್ರಿಗೆ ಯಾರಿಗೂ ಹೇಳಿಲ್ಲ ಅಂತ ಅದೆಲ್ಲ ವಿತಂಡವಾದ ಮಾಡ್ತಾರೆ. ಪಾಪ ಇಡೀ ಜಗತ್ತಿಗೆ ಅವನಿಗೆ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ಅಂಥ ಪುಣ್ಯಾತ್ಮ ಹುಟ್ಟಿದಂತಹ ಒಂದು ದಿವಸ ಇದು ಈ ವೈಶಾಖ ಪೌರ್ಣಮಿ, ಬುದ್ಧ ಪೌರ್ಣಮಿ. ಹಾಗೆ ಇವತ್ತಿನ ದಿವಸ ದಶಾವತಾರದಲ್ಲಿ ಪ್ರಮುಖವಾದಂತಹ ಅವತಾರ ಕೂರ್ಮಾವತಾರ. ಅದು ಎರಡನೇ ಅವತಾರ. ಸ್ವಾಮಿ ಮಹಾವಿಷ್ಣು ಏನು ಕ್ಷೀರಸಾಗರದಲ್ಲಿ ಅವನ ಒಂದು ಈ ಒಂದು ಅವತಾರ ಆಗ್ತಕ್ಕಂಥದ್ದು, ಕ್ಷೀರಸಾಗರವನ್ನು ಕಡಿಯುವಂತಹ ಸಂದರ್ಭದಲ್ಲಿ, ಅಂದರೆ ಮಂಥನ ಮಾಡ್ತಕ್ಕಂತಹ ಒಂದು ಸಂದರ್ಭಕ್ಕಾಗಿ ಅವನ ಈ ಒಂದು ಅವತಾರ ಆಗುತ್ತೆ. ಏನು ಆ ಮಂದಾರ ಪರ್ವತವನ್ನು ಸ್ವಾಮಿ ತನ್ನ ಒಂದು ಈ ಹೆಗಲ ಮೇಲೆ ಇಟ್ಕೊಂಡು ಅಥವಾ ತನ್ನ ಮೇಲೆ ಇಟ್ಕೊಂಡು ಅವನು ಆ ಒಂದು ಮಂದಾರ ಪರ್ವತದ ಒಂದು ಭಾರವನ್ನು ಹೊರಲಿಕ್ಕೆ ಮುಂದಾಗ್ತಾನೆ ಅಂತ ವಿಶೇಷವಾದಂತಹ ಅವತಾರ ಆದಂತಹದ್ದು ಈ ಕೂರ್ಮ ಜಯಂತಿಯ ಈ ವಿಶೇಷ ಸಂದರ್ಭದಲ್ಲಿ ಕೂರ್ಮಾವತಾರ ಆದದ್ದು. ಹಾಗಾಗಿಯೇ ಇದನ್ನು ಕೂರ್ಮ ಜಯಂತಿ ಅಂತ ಕರೀತಕ್ಕಂಥದ್ದು. ಸೊ ವೈಶಾಖ ಮಾಸದಲ್ಲಿ ಅದ್ರ ಹಿಂದಿನ ದಿವಸ ನರಸಿಂಹಸ್ವಾಮಿ ಜಯಂತಿ ಆಗುತ್ತೆ. ಚತುರ್ದಶಿ, ಶುದ್ಧ ಚತುರ್ದಶಿ ಎಂದು ಸ್ವಾತಿ ನಕ್ಷತ್ರದ ಸುಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಈ ನರಸಿಂಹಸ್ವಾಮಿ ಜಯಂತಿ. ಆದರೆ ವೈಶಾಖ ಮಾಸದ ಪೌರ್ಣಮಿಯ ದಿವಸ ಆಗ್ತಕ್ಕಂಥದ್ದು ಕೂರ್ಮ ಜಯಂತಿ. ಹಾಗಾಗಿ ಕೂರ್ಮ ಜಯಂತಿ ಬಹಳ ವಿಶೇಷ. ಅದ್ರ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ತೀನಿ.